ನಮಸ್ಕಾರ ಸ್ನೇಹಿತರೆ. ಮಿಡಲ್ ಈಸ್ಟ್ ಸಂಘರ್ಷ, ರಷ್ಯಾ ಯುಕ್ರೇನ್ ಯುದ್ಧ, ಕೆನಡಾ ಖಲಿಸ್ತಾನಿ ಗಲಾಟೆ, ಚೀನಾ ಗಡಿ ಒಪ್ಪಂದ, ಹೀಗೆ ಸಾಲು ಸಾಲು ಜಾಗತಿಕ ಸಂಘರ್ಷಗಳು, ಬೆಳವಣಿಗೆಗಳ ಮಧ್ಯೆ ವಿಶ್ವದ ಅತಿ ಮಹತ್ವದ ಯುದ್ಧವೊಂದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೇವಲ 7 ದಿನಗಳಲ್ಲಿ ಇಡೀ ವಿಶ್ವದ ಕಣ್ಣು ಈ ಕದನದ ಮೇಲಿರುತ್ತೆ. ರಿಸಲ್ಟ್ ಬರುತ್ತೆ. ಅಲ್ಲಿ ಯಾವುದೇ ಅಸ್ತ್ರ ಇರಲ್ಲ, ಶಸ್ತ್ರ ಇರಲ್ಲ, ಆದರೆ ಸ್ಟ್ರಾಟಜಿಗಳಿರ್ತವೆ. ಹಾಗಿದ್ರೆ ಯಾವುದು ಅಂತಹ ಸಂಘರ್ಷ, ಯಾವುದು ಆ ರೀತಿಯ ಯುದ್ಧ? ಅಮೆರಿಕದ ಅಧ್ಯಕ್ಷ ಚುನಾವಣೆ ವಿಶ್ವದ 195 ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರಬಲ್ಲ ಮೋಸ್ಟ್ ಪವರ್ಫುಲ್ ಅಮೆರಿಕನ್ ಎಲೆಕ್ಷನ್ಗೆ 7 ದಿನ ಮಾತ್ರ ಬಾಕಿ ಇದೆ. ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ಇದರಲ್ಲಿ ಎದುರು ಬದುರಾಗಿದ್ದಾರೆ. ಹಾಗಿದ್ರೆ ಇಬ್ಬರಲ್ಲಿ ವೈಟ್ ಹೌಸ್ ಗಾದಿ ಯಾರಿಗೆ ದಕ್ಕುವ ಲಕ್ಷಣ ಇದೆ? ಇಬ್ಬರಲ್ಲಿ ಯಾರು ಗೆದ್ರೆ ಭಾರತಕ್ಕೆ ಒಳ್ಳೆಯದು? ಟ್ರಂಪ್ ಗೆದ್ರೆ ಏನಾಗುತ್ತೆ? ಕಮಲಾ ಹ್ಯಾರಿಸ್ ಗೆದ್ರೆ ಏನಾಗುತ್ತೆ? ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ದಾಟಿ 14,000 ಕಿಲೋಮೀಟರ್ ದೂರದ ಅಮೆರಿಕದಲ್ಲಿ ನಡೆಯುವ ಚುನಾವಣೆ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ಎಲ್ಲಕ್ಕಿಂತ ಮೊದಲು ಅಮೆರಿಕ ಎಲೆಕ್ಷನ್ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಅಂತ ನೋಡೋಣ. ಮೊದಲನೇದಾಗಿ ಟ್ರೇಡ್, ವ್ಯಾಪಾರದಲ್ಲಿ ಅಮೆರಿಕ ಭಾರತದ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಅಫ್ಕೋರ್ಸ್ 0.1 ಬಿಲಿಯನ್ ಲೆಕ್ಕದಲ್ಲಿ ಚೀನಾ ಅಮೆರಿಕಗಿಂತ ನಮಗೆ ಕೊಂಚ ದೊಡ್ಡ ಪಾರ್ಟ್ನರ್. ಆದರೆ ಚೀನಾ ಜೊತೆಗೆ ನಾವು ನಡೆಸೋ ಟ್ರೇಡ್ನ ವ್ಯಾಪಾರ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮಿಂದ ಏನು ತಗೊಳ್ಳಲ್ಲ ಚೀನಾದವ್ರು ಜಾಸ್ತಿ, ನಾವು ತರಿಸ್ಕೊಳ್ಳೋದೇ ಜಾಸ್ತಿ. ಅಲ್ಲಿಂದ ಆಮದು ಮಾತ್ರ ಜಾಸ್ತಿ ಇದೆ, ರಫ್ತು ಅಂತ ಹೇಳ್ಕೊಳಕ್ ದೊಡ್ಡದೇನಿಲ್ಲ ನಮ್ಮ ಹತ್ರ. ಹೀಗಾಗಿ ಎರಡೂ ರಾಷ್ಟ್ರಗಳು ಸಮಬಲದಲ್ಲಿ ಕೊಳ್ಳುವಿಕೆ ನಡೆಸೋದ್ರಲ್ಲಿ ಅಮೆರಿಕವೇ ನಮ್ಮ ದೊಡ್ಡ ಟ್ರೇಡಿಂಗ್ ಮಿತ್ರ. ಬರೋಬ್ಬರಿ $118 ಬಿಲಿಯನ್ ಮೌಲ್ಯದ ವ್ಯಾಪಾರ ಮಾಡ್ತೀವಿ. ಅಮೆರಿಕ ನಮಗೆ $40 ಮಿಲಿಯನ್ ಮೌಲ್ಯದ ವಸ್ತು ಕಳಿಸಿದ್ರೆ ನಾವು ಅಮೆರಿಕಾಗೆ $77 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ಕಳಿಸ್ತೀವಿ. ಹೀಗಾಗಿ ಅಮೆರಿಕದ ಅಧ್ಯಕ್ಷರಾದವರು ತೆರಿಗೆಯಲ್ಲಿ ಸಣ್ಣ ಬದಲಾವಣೆ ಮಾಡಿದ್ರೂ ಕೂಡ ವ್ಯಾಪಾರದಲ್ಲಿ ಏರುಪೇರಾಗಿ ಭಾರತದ ಆರ್ಥಿಕತೆ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಆಲ್ರೆಡಿ ಟ್ರಂಪ್ ವಿಚಾರದಲ್ಲಿ ಒಂದು ಸಮಸ್ಯೆ ಇದೆ, ಅದನ್ನು ಆಮೇಲೆ ಹೇಳ್ತೀವಿ. ಆದರೆ ಭಾರತದ ಆರ್ಥಿಕತೆಗೆ, ಅದರಲ್ಲೂ ಟೆಕ್ನಾಲಜಿ, ಡಿಫೆನ್ಸ್, ಫಾರ್ಮಾಸ್ಯೂಟಿಕಲ್ ಅಂತ ಕ್ಷೇತ್ರಗಳಲ್ಲಿ ಅಮೆರಿಕ ನಮಗೆ ಇಂಪಾರ್ಟೆಂಟ್ ಫ್ರೆಂಡ್. ಹೂಡಿಕೆಯಲ್ಲೂ ಕೂಡ ಅಮೆರಿಕ ಭಾರತದ 3ನೇ ಅತಿ ದೊಡ್ಡ ಇನ್ವೆಸ್ಟರ್. ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್ನಂತಹ ಅಮೆರಿಕನ್ ಕಂಪನಿಗಳು ಭಾರತದಲ್ಲಿ ಹತ್ತಿರ $70 ಬಿಲಿಯನ್ ಹೂಡಿಕೆ ಮಾಡಿವೆ. ಭಾರತದ ಎಕ್ಸ್ಪೋರ್ಟ್ಸ್ಗೆ, ಅದರಲ್ಲೂ ಕೂಡ IT ಸರ್ವಿಸಸ್ಗೆ ಅಮೆರಿಕದ ಮಾರ್ಕೆಟ್ ಬೇಕು. ಅಲ್ಲದೆ ಅಲ್ಲಿನ ಟೆಕ್ ಕಂಪನಿಗಳಲ್ಲಿ 60% ಕೆಲಸ ಮಾಡ್ತಿರೋರು ನಮ್ಮವರು, ಭಾರತೀಯರು. ಹೀಗಾಗಿ ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ಕೂಡ ಅಮೆರಿಕದ ಸ್ನೇಹ ಇಂಪಾರ್ಟೆಂಟ್. ಏನೋ ಜಿಯೋ ಪಾಲಿಟಿಕ್ಸ್ ವಿಚಾರಕ್ಕೆ ಬರೋದಾದ್ರೆ, ನಾವೆಷ್ಟೇ ಚೀನಾದೊಂದಿಗೆ ಒಪ್ಪಂದ ಮಾಡಿಕೊಂಡ್ರೂ ಕೂಡ ಚೀನಾ ತನ್ನ ಬುದ್ಧಿ ಬಿಡೋದಿಲ್ಲ. ಇಬ್ಬರ ನಡುವಿನ ಸಂಬಂಧ ಕಂಪ್ಲೀಟ್ ನಾರ್ಮಲ್ ಆಗೋದು ಸದ್ಯಕ್ಕೆ ಕಾಣಿಸದೇ ಇರುವಂಥ ವಿಚಾರ. ಹೀಗಾಗಿ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾಗೆ ಕೌಂಟರ್ ಕೊಡೋಕೆ ಅಮೆರಿಕ ಭಾರತದ ಪಾರ್ಟ್ನರ್ಶಿಪ್ ತುಂಬ ಇಂಪಾರ್ಟೆಂಟ್. ಇನ್ನು ಮಿಡಲ್ ಈಸ್ಟ್, ಅರಬ್ನಲ್ಲಿ ಭಾರತ ಡಿಪ್ಲೊಮ್ಯಾಟಿಕ್ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ರು ಕೂಡ ಅವರೆಲ್ಲ ಅಮೆರಿಕ ಹೇಳಿದ ಹಾಗೆ ಕುಣಿಯೋ ರಾಷ್ಟ್ರಗಳು. ಸೌದಿ, UAE, ಒಂದು ಸ್ವಲ್ಪ ಕತರ್, ಇವರೆಲ್ಲ. ಯಾಕಂದರೆ ಅವರಿಗೆ ಸೆಕ್ಯೂರಿಟಿ ಕೊಡ್ತಿರೋದು ದೊಡ್ಡಣ್ಣ. ಹೀಗಾಗಿ ಅಲ್ಲೂ ನಮಗೆ ಅಮೆರಿಕ ಬೇಕು. ಅದಕ್ಕಾಗಿಯೇ ಕ್ವಾಡ್, I2, U2ಗಳಂತಹ ಕೂಟಗಳನ್ನು ಕಟ್ಕೊಳ್ತಿರೋದು. ಏನೋ ಸೆಕ್ಯೂರಿಟಿ, ಡಿಫೆನ್ಸ್ ವಿಚಾರದಲ್ಲಿ ರಷ್ಯಾನ ದೂರ ಮಾಡೋಕೆ ಇತ್ತೀಚೆಗೆ ಅಮೆರಿಕ ಭಾರತಕ್ಕೆ ತುಂಬ ಹತ್ತಿರ ಆಗ್ತಾ ಇದೆ. 2 ದಶಕಗಳಲ್ಲಿ ಶಸ್ತ್ರಾಸ್ತ್ರ ಮಾರಾಟ 0 - $20 ಬಿಲಿಯನ್ ತಲುಪಿದೆ. ಏನೋ ಅಮೆರಿಕದ ವಲಸೆ ನೀತಿಗಳು ಕೂಡ ಭಾರತದ ಜನರ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಅದರಲ್ಲೂ H-1B ವೀಸಾ ಭಾರತದ ಟೆಕ್ಕಿಗಳಿಗೆ ಬಹಳ ಇಂಪಾರ್ಟೆಂಟ್. ಹೀಗಾಗಿ ಅಮೆರಿಕದ ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಇಂತಹ ಅಮೆರಿಕ ಎಲೆಕ್ಷನ್ನಲ್ಲಿ ಈಗ ಟ್ರಂಪ್ ಕಮಲಾ ನಡುವೆ ಭರ್ಜರಿ ಸ್ಪರ್ಧೆ ಇದೆ. ಇತ್ತೀಚಿನ ನ್ಯೂಯಾರ್ಕ್ ಟೈಮ್ಸ್ ಪೋಲ್ ಸರ್ವೆ ಪ್ರಕಾರ ಇಬ್ಬರು 48% ವೋಟ್ ತಗೊಂಡಿದ್ದಾರೆ. ಬೇರೆ ಸರ್ವೆಗಳಲ್ಲಿ ಕೆಲವೊಂದರಲ್ಲಿ ಟ್ರಂಪ್ ಮುಂದೆ ಇದ್ರೆ, ಇನ್ನು ಕೆಲ ಸರ್ವೆಗಳು ಕಮಲಾ ಹ್ಯಾರಿಸ್ ಲೀಡ್ನಲ್ಲಿದ್ದಾರೆ ಅಂತ ತೋರಿಸ್ತಾ ಇವೆ. ಹಾಗಿದ್ರೆ ಭಾರತಕ್ಕೆ ಇಬ್ಬರಲ್ಲಿ ಯಾರು ಬೆಟರ್, ಯಾರು ಬಂದ್ರೆ ಏನಾಗುತ್ತೆ ಅಂತ ನಾವೀಗ ತಿಳ್ಕೊಳ್ಳೋದು ತುಂಬ ಆಸಕ್ತಿದಾಯಕ ವಿಚಾರ. ಡೆಮೊಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಭಾರತೀಯ ಮೂಲದವರು, ತಂದೆ ಜಮೈಕನ್, ತಾಯಿ ತಮಿಳುನಾಡಿನವರು. ಕ್ಯಾಲಿಫೋರ್ನಿಯಾದಲ್ಲಿ ಇಬ್ಬರು ಮದುವೆಯಾಗಿದ್ರು. ಆದರೆ ಹಾಗಂತ ಕಮಲಾ ಹ್ಯಾರಿಸ್ ಅವರಿಗೆ ಭಾರತದ ಮೇಲೆ ತುಂಬ ಒಲವಿದೆಯಾ? ಆ ಥರ ಇಲ್ಲ. ಅವರಿಗೆ ಅಮೆರಿಕನ್. 2019ರಲ್ಲಿ ಆರ್ಟಿಕಲ್ 370 ತೆಗೆದಾಗ ಕಮಲಾ ಕಾಶ್ಮೀರಿಗಳಿಗೆ ನೀವು ಒಂಟಿಯಾಗಿಲ್ಲ, ನಿಮ್ಮೊಂದಿಗೆ ನಾವಿದ್ದೀವಿ, ಅಗತ್ಯ ಬಿದ್ದರೆ ಮಧ್ಯಪ್ರವೇಶ ಮಾಡ್ತೀವಿ ಅಂತ ಹೇಳಿದರು. ಏನೋ ಹ್ಯಾರಿಸ್ರ ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಟಿಮ್ ವಾಲ್ಜ್ ಚೀನಾ ಸ್ವಲ್ಪ ಕ್ಲೋಸ್ ಇರೋ ಮನುಷ್ಯ ಅಂತ ಕರೆಸ್ಕೊಳ್ತಾರೆ. ಟ್ರಂಪ್ ಅಂತೂ ಇವರು ಚೀನಾದ ಚೇಲ ಅಂತಲೇ ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ದಾರೆ. ಏನೋ ಕಮಲಾ ಹ್ಯಾರಿಸ್ರ ಡೆಮೊಕ್ರೆಟಿಕ್ ಪಕ್ಷ ಪದೇ ಹ್ಯೂಮನ್ ರೈಟ್ಸ್ ವಿಚಾರದಲ್ಲಿ ಭಾರತ ವಿರೋಧಿ ನಿಲುವನ್ನು ತಗೊಂಡಿರುವುದೇ ಹೆಚ್ಚು. ಇತ್ತೀಚೆಗೆ ಮೋದಿ ಅಮೆರಿಕಾಗೆ ಹೋಗೋಕ್ಕೂ ಮೊದಲು ವೈಟ್ ಹೌಸ್ ಖಲಿಸ್ತಾನಿ ಸಿಖ್ ನಾಯಕರನ್ನು ಕರೆದು ಮಾತನಾಡಿಸಿತ್ತು. ಅಲ್ಲದೆ ರಿಲಿಜಿಯಸ್ ಫ್ರೀಡಮ್ ರಿಪೋರ್ಟ್ನ ಬಿಡುಗಡೆ ಮಾಡಿತ್ತು.
ಪನ್ನೂನ್ ಹತ್ಯೆ ಯತ್ನ, ನಿಜ್ಜರ್ ಹತ್ಯೆಯಲ್ಲೂ ಕೂಡ ಕೆನಡಾವನ್ನ ಸಪೋರ್ಟ್ ಮಾಡ್ತಾ ಬೈಡೆನ್ ಕಮಲಾ ಹ್ಯಾರಿಸ್ ಅಡ್ಮಿನಿಸ್ಟ್ರೇಷನ್ ಭಾರತದ ಕಣ್ಣಿಗೆ ಕೈ ಹಾಕೋ ಕೆಲಸವನ್ನ ಮಾಡ್ತಾ ಬಂದಿದೆ. ಆದ್ರೆ ಇನ್ನೂ ಕೆಲ ವಿಚಾರಗಳಲ್ಲಿ, ಇಮಿಗ್ರೇಷನ್, ಟ್ರೇಡ್, ಎನರ್ಜಿ ವಿಚಾರಗಳಲ್ಲಿ ಹ್ಯಾರಿಸ್ ಗೆದ್ರೆ ಭಾರತಕ್ಕೆ ಅಡ್ವಾಂಟೇಜ್ ಆಗಬಹುದು. ನಿಮಗೆ ಇಲ್ಲೊಂದು ಪಟ್ಟಿ ಕಾಣಿಸ್ತಾ ಇದೆ. ಇದು ಯಾವ್ಯಾವ ಅಧ್ಯಕ್ಷರ ಅವಧಿಯಲ್ಲಿ ಎಷ್ಟು H-1B ವೀಸಾಗಳಿಗೆ ಅಪ್ರೂವಲ್ ಕೊಡಲಾಗಿದೆ ಅನ್ನೋ ಪಟ್ಟಿ. ಟ್ರಂಪ್ ಅವಧಿಯಲ್ಲೇ ಅತಿ ಕಮ್ಮಿ ಅಪ್ರೂವಲ್ ಸಿಕ್ಕಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಕಮಲಾ ಈ ವಲಸೆ ವಿಚಾರಗಳಲ್ಲೆಲ್ಲ ಸ್ವಲ್ಪ ಓಪನ್ ಆಗಿದ್ದಾರೆ. ಈ ಫ್ಯಾಕ್ಟರ್ಸ್ ಅಲ್ಲಿ ಭಾರತಕ್ಕೆ ಅನುಕೂಲ ಆಗ್ಬೋದು. ಏನೋ ಟ್ರಂಪ್ ತುಂಬ ಅನ್ಪ್ರಿಡಿಕ್ಟಬಲ್ ವ್ಯಕ್ತಿ. ಅಮೆರಿಕದ ಹಿತಾಸಕ್ತಿ ಅಷ್ಟೇ ಮುಖ್ಯ. ದೊಡ್ಡಣ್ಣ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ, ನಮ್ಮ ಜೊತೆ ಚೆನ್ನಾಗಿರೋರನ್ನ, ಆ ಥರದೆಲ್ಲ ಲೆಕ್ಕಾಚಾರ ಇಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ದೇಶ ಆಯಿತು, ಯಾರನ್ನು ಬೇಕಾದರೂ ಬಿಟ್ಟಾಕ್ತಾರೆ. ನ್ಯಾಟೋನ್ ಬೇಕಾದರೂ ಬಿಟ್ಟಾಕ್ತಾರೆ ಅವರು. ಭಾರತ ಬಿಟ್ಬಿಡಿ ನೀವು, ನ್ಯಾಟೋನ್ ಬೇಕಾದ್ರೂ ಕೈ ಬಿಡ್ತಾರೆ ಟ್ರಂಪ್ ಅಂತ ಮನುಷ್ಯ. ಅವ್ರ ಅಧ್ಯಕ್ಷ ಆದಾಗ ಲಾಸ್ಟ್ ಟೈಮ್ ನ್ಯಾಟೋ ರಾಷ್ಟ್ರಗಳಿಗೆ ನಾವೇನಕ್ಕೆ ಭದ್ರತೆ ಕೊಡಬೇಕು? ಆಯಿತು, ಸೆಕ್ಯೂರಿಟಿ ಕೊಡ್ತೀವಿ ಅಲ್ಲಿ, ನಮ್ಮದು ಏರ್ಫೋರ್ಸು, ನೇವಿ, ಭೂಸೇನೆ ಎಲ್ಲ ಇಟ್ಟು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ. ಯುರೋಪಿನ ಮಿತ್ರರಿಗೆ ಬಿಲ್ಲು ಕಳಿಸ್ತೀವಿ. ಆಮೇಲೆ ತಿಂಗಳು ಸೆಕ್ಯೂರಿಟಿ ಕೊಡೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ ಆ ಬಿಲ್ ಪೇ ಮಾಡಿ ಮತ್ತೆ ಸೆಕ್ಯೂರಿಟಿ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದ್ರೆ ವಾಪಸ್ ತಗೊಳ್ತೀವಿ ಅಂತ ಹೇಳಿ ನ್ಯಾಟೋ ಕಂಟ್ರೀಸ್ಗೆ ಬ್ಲ್ಯಾಕ್ ಮೇಲ್ ಮಾಡಿದಂಥ ಮನುಷ್ಯ ಟ್ರಂಪ್. ಆದರೆ ಮೋದಿಗೆ ಸ್ವಲ್ಪ ಕ್ಲೋಸ್ ಇದ್ದಾರೆ ಅಂತ ಗುರುತಿಸ್ಕೊಳ್ತಾರೆ. 2020ರಲ್ಲಿ ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ್ ಅಂತ ಇಬ್ಬರು ಕೈ ಹಿಡಿದು ಒಟ್ಟಿಗೆ ಕ್ಯಾಂಪೇನ್ ಕೂಡ ಮಾಡಿದ್ರು. ಆದರೆ ಈ ಸಲ ಸ್ವಲ್ಪ ಮೋದಿನೇ ದೂರ ಇದ್ದಾರೆ. ಸವಾಸ ಬೇಡ, ಇವ್ರದ್ದು ಯಾರು ಬರ್ತಾರೋ ಹೇಳೋಕ್ಕಾಗಲ್ಲ ಆಮೇಲೆ ಅಂತ. ಹೇಗಿದ್ರು ಟ್ರಂಪ್ ಮೋದಿ ಬಗ್ಗೆ ಪ್ರೀತಿಯಿಂದಲೇ ಮಾತನಾಡಿದ್ದಾರೆ. ಟ್ರೇಡ್ ವಿಚಾರದಲ್ಲಿ ಟ್ರಂಪ್ ಪ್ರೊಟೆಕ್ಷನಿಸ್ಟ್ ಆಗ್ತಿದ್ದಾರೆ ಅಮೆರಿಕನ್ ಇಂಡಸ್ಟ್ರೀಸ್ ಪಾಲಿಗೆ. ನೇರವಾಗಿ ಭಾರತ ಟ್ಯಾರಿಫ್ ಕಿಂಗ್, ಬಿಗ್ ಅಬ್ಯೂಸರ್, ತೆರಿಗೆ ನೀತಿಯನ್ನ ಅಬ್ಯೂಸ್ ಮಾಡೋ ರಾಷ್ಟ್ರ ಅಂತ ಕರೆದಿದ್ದಾರೆ. ಅವ್ರ ವಸ್ತುಗಳಿಗೆ ನಾವು ಕಮ್ಮಿ ಟ್ಯಾಕ್ಸ್ ಹಾಕಬೇಕಂತೆ ಇಂಡಿಯಾದವರಿಗೆ, ನಮ್ಮ ವಸ್ತು ಮಾತ್ರ ಅಲ್ಲಿ ಡಬಲ್, ತ್ರಿಬಲ್, 200-300% ಟ್ಯಾಕ್ಸ್ ಹಾಕಿ ನಮಗೆ ಹಿಂಸೆ ಕೊಡ್ತಾರೆ. ನಮ್ಮ ಕಂಪನಿಗಳಿಗೆ ಅಲ್ಲಿ ಭಾರತದಲ್ಲಿ ಹೋಗೋಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಗರಂ ಆಗಿದ್ದಾರೆ ಅವರು ಭಾರತದ ಮೇಲೆ. ಅಷ್ಟು ಮಾತ್ರ ಅಲ್ಲ, ನಾನು ವಾಪಸ್ ಬಂದರೆ ಅವರ ಗೂಡ್ಸ್ ಮೇಲೆ ನಮಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೋ ಅಷ್ಟೇ ಟ್ಯಾಕ್ಸ್ ನಾನು ಅವ್ರ ಮೇಲೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ಭಾರತದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲಿನ ತೆರಿಗೆಯನ್ನ ಜಾಸ್ತಿ ಮಾಡಿದ್ರು ಟ್ರಂಪ್ ಅಣ್ಣ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಭಾರತಕ್ಕೆ ಒಂದಷ್ಟು ಸಮಸ್ಯೆ ಆಗ್ಬೋದು. ಆದರೆ ಒಂದಷ್ಟು ವಿಚಾರಗಳಲ್ಲಿ ಪ್ಲಸ್ ಕೂಡ ಆಗ್ಬೋದು. ಸೆಕ್ಯೂರಿಟಿ, ಡಿಫೆನ್ಸ್ ವಿಚಾರದಲ್ಲಿ ಟ್ರಂಪ್ ಭಾರತಕ್ಕೆ ಒಳ್ಳೆ ಆಪ್ಷನ್ ಆಗ್ಬೋದು. ಇವರು ಬೈಡೆನ್ ಆಡಳಿತದಂತೆ ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಜಗತ್ತಲ್ಲಿ ಏನಾಗುತ್ತೆ, ಯಾವ ದೇಶದಲ್ಲಿ ಆಂತರಿಕ ವಿಚಾರಗಳಲ್ಲಿ ಏನಾಗುತ್ತೆ, ನನಗೇನು ಸಂಬಂಧ, ಅವ್ರ ದೇಶದ ಜನ ನೋಡ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರದ ಮನುಷ್ಯ ಟ್ರಂಪ್. ಯಾವ್ದಾದ್ರು ದೇಶದ ಜನ ಡೆಮೋಕ್ರಸಿನಾದ್ರೂ ಇಟ್ಕೊಂಡಿರಲಿ, ಡಿಕ್ಟೇಟರ್ಶಿಪ್ ಆದ್ರೂ ಇಟ್ಕೊಂಡಿರಲಿ, ರಾಜರನ್ನಾದ್ರೂ ಇಟ್ಕೊಂಡಿರಲಿ, ನನಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕಾಚಾರ. ಮಾನವ ಹಕ್ಕು, ಮಾವನ ಹಕ್ಕು, ರಿಲಿಜಿಯಸ್ ಫ್ರೀಡಮ್ ಯಾವುದಕ್ಕೂ ಮೂಗು ತೂರಿಸಲ್ಲ. ಜೊತೆಗೆ ಭಯೋತ್ಪಾದನೆಯಂಥ ವಿಚಾರಗಳಲ್ಲಿ, ಪ್ರತ್ಯೇಕತಾವಾದಂಥ ವಿಚಾರಗಳಲ್ಲಿ ಭಾರತಕ್ಕೆ ಸಪೋರ್ಟೇ ಬೇಕಾದ್ರೆ ಮಾಡ್ತಾರೆ. ಭಾರತ ಏನಾದರೂ ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ ಅಮೆರಿಕದ ಗೂಡ್ಸ್ ಮೇಲೆ ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ಟ್ರಂಪ್ಗೆ ಖುಷಿ ಆಗೋ ರೀತಿ ಏನಾರು ಮಾಡಿದ್ರೆ ಅಲ್ಲಿರೋ ಅಷ್ಟು ಸಪರೇಟಿಸ್ಟ್ಗಳನ್ನ ಹಿಡಿದು ವಿಮಾನಕ್ಕೆ ತುಂಬಿ ಭಾರತಕ್ಕೆ ಕಳಿಸ್ಕೊಡೋಕ್ಕೂ ಹೇಸೋದಿಲ್ಲ ಈ ಮನುಷ್ಯ. ಜಸ್ಟ್ ಬಿಸ್ನೆಸ್ ಕೆಲಸ ಆಗಬೇಕು, ವ್ಯವಹಾರ ಆಗಬೇಕಷ್ಟೇ. ಇನ್ನು ಚೀನಾ ಮೇಲೆ ಟ್ರಂಪ್ ಅಗ್ರೆಸಿವ್ ಧೋರಣೆಯನ್ನು ತೋರಿಸ್ತಿರೋದು ಭಾರತಕ್ಕೆ ಹೆಲ್ಪ್ ಆಗ್ಬೋದು. ಸಪ್ಲೈ ಚೈನ್ ವಿಚಾರದಲ್ಲಿ ಅಮೆರಿಕ ಚೀನಾ ಮೇಲಿನ ಅವಲಂಬನೆ ಕಮ್ಮಿ ಮಾಡೋಕೆ ನೋಡಿದ್ರೆ ಭಾರತ ಪರ್ಯಾಯ ಆಯ್ಕೆಯಾಗಿ ಕಾಣುತ್ತೆ. ಜೊತೆಗೆ ಟ್ರಂಪ್ಗೆ ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧ ಅತ್ಯಂತ ಸೀರಿಯಸ್ ಆಗಿರೋ ಒಪಿನಿಯನ್ಸ್ ಇದೆ. ಒಂದಷ್ಟು ಸೆಲೆಕ್ಟೆಡ್ ಮುಸ್ಲಿಂ ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಜನರೇ ಬರಂಗಿಲ್ಲ ಅಂತ ಅವರು ಬ್ಯಾನ್ ಕೂಡ ಮಾಡಿದ್ದಂಥ ಮನುಷ್ಯ. ಸೇಮ್ ಟೈಮ್ ಇದೇ ಟ್ರಂಪ್ ಐ ಲವ್ ಇಂಡಿಯಾ, ಐ ಲವ್ ಹಿಂದೂ ಅಂತ ಹೇಳಕ್ಕೆ ಅವ್ರು ಹೇಳಿದ್ದು ಹಿಂದೂ ಅಂತ ಹೇಳಿ ಅವರು ಸ್ಪೀಚ್ ಮಾಡಿರೋದನ್ನ ಕೂಡ ನೀವು ಕೇಳಿಸ್ಕೊಂಡಿರಬಹುದು. ಬಟ್ ಯಾರೇ ಗೆದ್ರೂ ಕೂಡ ಭಾರತ ಅಮೆರಿಕ ನಡುವಿನ ಸಂಬಂಧದಲ್ಲಿ ಅಂತ ದೊಡ್ಡ ಬದಲಾವಣೆ ಆಗಲ್ಲ. ಕಳೆದ 1 ದಶಕದಿಂದ ಅಮೆರಿಕದಲ್ಲಿ ಭಾರತದ ಸಂಬಂಧ ಇನ್ನಷ್ಟು ಆಳ ಮಾಡ್ಕೋಬೇಕು ಅಂತ ಪಕ್ಷಾತೀತವಾಗಿ ಬಂದವರೆಲ್ಲರೂ ಕೂಡ ಆ ದಿಕ್ಕಿನಲ್ಲೇ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಚೀನಾ ಹಣಿಯೋಕೆ ಈ ಅಮೆರಿಕನ್ಸ್ಗೆ ಭಾರತ ಬೇಕೇ ಬೇಕು. ಯುಕ್ರೇನ್ ಯುದ್ಧ ಆರಂಭ ಆದಾಗ ಅಮೆರಿಕ ಅಧ್ಯಕ್ಷ ಬೈಡೆನ್ ರಷ್ಯಾವನ್ನ ಜಾಗತಿಕವಾಗಿ ಐಸೋಲೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ಅಮೆರಿಕನೇ ದೊಡ್ಡ ಶಕ್ತಿಗಳಿಂದ ಐಸೋಲೇಟ್ ಆಗ್ತಾ ಇದೆ. ಹೀಗಾಗಿ ಗ್ಲೋಬಲ್ ಪಾಲಿಟಿಕ್ಸ್ ನಲ್ಲಿ ಅಮೆರಿಕ ತನ್ನ ಪವರ್ ಉಳಿಸ್ಕೋಬೇಕು ಅಂದ್ರೆ ಭಾರತ ಬೇಕೇ ಬೇಕು. ಸಪ್ಲೈ ಚೈನ್ ಚೀನಾ ಮೇಲೆ ಸಿಟ್ ಮಾಡಿಕೊಂಡು ನಾವೆಲ್ಲ ಸಪ್ಲೈ ಚೈನ್ ಆ ಕಡೆಯಿಂದ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಚೀನಾ ಕೊಡೋಷ್ಟು ಕಮ್ಮಿ ರೇಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗೋದಿಲ್ಲ, ಅಮೆರಿಕದ ಕೈಲಾಗೋದಿಲ್ಲ. ಅವರಿಗೆ ಭಾರತದಂತಹ ರಾಷ್ಟ್ರಗಳು ಬೇಕೇ ಬೇಕು ಆಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಮೆರಿಕ ಚುನಾವಣೆಯಿಂದ ಭಾರತದ ಮೇಲೆ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಕ್ವಿಕ್ ಆಗಿ ವಿಶ್ಲೇಷಣೆ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಏನು, ಯಾರು ಗೆಲ್ಬೇಕು ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.